ಹಲೋ ಎಲ್ರಿಗೂ ನಮಸ್ಕಾರ. ಮಹಾರಾಜ ಟ್ರೋಫಿ ಗ್ರೂಪ್ ಸ್ಟೇಜ್ ಮ್ಯಾಚಸ್ಗಳು ಕೊನೆಯ ಹಂತಕ್ಕೆ ಬಂದಿದ್ದು ಯಾವ ತಂಡಗಳು ಎಲ್ಲೆಲ್ಲಿದೆ, ಹಾಗೆಯೇ ಯಾವ್ಯಾವ ತಂಡಗಳು ಈಗಾಗಲೇ ಕ್ವಾಲಿಫೈ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ. ಬನ್ನಿ ಈ ವಿಡಿಯೋನ ಪಟಾಪಟ ಅಂತ ಶುರು ಮಾಡೋಣ. ಮೊದಲನೇ ಸ್ಥಾನದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಇರ್ತಾರೆ. ಅವರು 9ರಲ್ಲಿ 7 ಪಂದ್ಯ ವಿನ್ ಆಗಿದ್ದಾರೆ. ಇನ್ನೂ ಕೂಡ 1 ಪಂದ್ಯ ಬಾಕಿ ಇದೆ. ಕ್ವಾಲಿಫೈ ಆಗಿದ್ದಾರೆ ಪ್ಲೇ ಆಫ್ಸ್ಗೆ 14 ಪಾಯಿಂಟ್ಗಳೊಂದಿಗೆ ವಿತ್ 1 ರನ್ ರೇಟೊಂದಿಗೆ. ಎರಡನೇ ಸ್ಥಾನದಲ್ಲಿ ಮೈಸೂರು ವಾರಿಯರ್ಸ್ ಬರ್ತಾರೆ. 10ರಲ್ಲಿ 6 ಪಂದ್ಯ ಗೆದ್ದು 4 ಪಂದ್ಯ ಸೋತಿದ್ದಾರೆ. 12 ಪಾಯಿಂಟ್ಸ್ನೊಂದಿಗೆ 0.68 ರನ್ ರೇಟೊಂದಿಗೆ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಇವರು ಕ್ವಾಲಿಫೈ ಆಗಿದ್ದಾರೆ, ಆದರೆ ಪ್ಲೇಸ್ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದರೆ 3ನೇ ಸ್ಥಾನದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ಇದ್ದಾರೆ. 9ರಲ್ಲಿ 6 ಪಂದ್ಯ ಗೆದ್ದಿದ್ದಾರೆ. ಅವರು ಕೂಡ ಮತ್ತೊಂದು ಪಂದ್ಯ ಬಾಕಿ ಇದೆ. ಅವರೇನಾದರೂ ಗೆದ್ದಲ್ಲಿ 14 ಪಾಯಿಂಟ್ಗಳೊಂದಿಗೆ ಸೆಕೆಂಡ್ ಪ್ಲೇಸ್ಗೆ ಹೋಗೋದಂತೂ ಪಕ್ಕನೇ ಆಗಿದೆ. ಸೊ ಹಾಗಾಗಿ ಮೈಸೂರು ವಾರಿಯರ್ಸ್ ತಂಡ ಪ್ಲೇ ಆಫ್ಸ್ಗೆ ಹೋಗಿದ್ದಾರೆ. ಆದರೂ ಕೂಡ ಇನ್ನೂ ಪ್ಲೇಸ್ ಯಾವುದಂತ ಅಷ್ಟು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಇನ್ನು 4ನೇ ಸ್ಥಾನದಲ್ಲಿ ಗುಲ್ಬರ್ಗಾ ಮಿಸ್ಟಿಕ್ಸ್ ಇದ್ದಾರೆ. ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. 9ರಲ್ಲಿ 4 ಗೆದ್ದು 4 ಸೋತು 1 ನೋ ರಿಸಲ್ಟ್ ಆಗಿದೆ. ಇದರೊಂದಿಗೆ 9 ಪಾಯಿಂಟ್ಸ್ನೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಇವರು 4ನೇ ಸ್ಥಾನದಲ್ಲೇ ಇರ್ತಾರೆ 100%. ಸೊ ಮತ್ತೊಂದು ಮ್ಯಾಚ್ ಇದೆ ಇವರಿಗೆ. ಸೊ ಅದನ್ನು ವಿನ್ ಆದರೂ ಕೂಡ 11 ಪಾಯಿಂಟ್ ಆಗುತ್ತೆ. ಹಾಗಾಗಿ ಇವರು 4ನೇ ಪ್ಲೇಸಲ್ಲೇ ಇರ್ತಾರೆ. ನೆಕ್ಸ್ಟು ಶಿವಮೊಗ್ಗ 10ರಲ್ಲಿ 3 ಗೆದ್ದು 7 ಸೋತಿದೆ. ಸೊ ಶಿವಮೊಗ್ಗ ತಂಡ ಈ ಸೀಸನ್ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಸೊ 5ನೇ ಸ್ಥಾನದಲ್ಲಿ ಉಳ್ಕೊಳ್ತಾರೆ. ಕೊನೆಯ ಸ್ಥಾನದಲ್ಲಿ ಮಂಗಳೂರು ಡ್ರ್ಯಾಗನ್ಸ್ ಇರ್ತಾರೆ. 9ರಲ್ಲಿ ಕೇವಲ 1 ವಿನ್ ಆಗಿ 7 ಸೋತು 1 ನೋ ರಿಸಲ್ಟ್ ಆಗಿದೆ. ಇದರೊಂದಿಗೆ ಕೊನೆಯ ಸ್ಥಾನದಲ್ಲಿರ್ತಾರೆ ಮಂಗಳೂರು ಡ್ರ್ಯಾಗನ್ಸ್ ತಂಡ. ಸೊ 2 ಟೀಮ್ ಎಲಿಮಿನೇಟ್ ಆಗಿದೆ, ಶಿವಮೊಗ್ಗ ಮತ್ತು ಮಂಗಳೂರು. ಮತ್ತು 4 ತಂಡಗಳು ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿದೆ. ಪ್ಲೇ ಆಫ್ಸ್ನ ಮ್ಯಾಚಸ್ಗಳು 29 ಮತ್ತು 30ನೇ ತಾರೀಕು ಮತ್ತು 31ನೇ ತಾರೀಕಿದೆ ಸೆಮಿಫೈನಲ್. 1ನೇ ತಾರೀಕು ಫೈನಲ್ ನಡೆಯುತ್ತೆ. ಸೊ ಇದು ಶೆಡ್ಯೂಲ್ ಆಗಿರೋದು. ಮಹಾರಾಜ ಟ್ರೋಫಿ ಇನ್ನೂ ಕೆಲವು ದಿನಗಳು ಮಾತ್ರ ಉಳಿದಿರೋದು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.